ಫೋಟೋ ಅನ್ಕೊಂಡಿದ್ನೆ. ಕ್ರೇಜಿ ಗುರು. Okay. ಸಾಕು ಇವಾಗಿನ ಫೋಟೋ ಸೆಷನ್. ನಾನು ನಿಮ್ಗೆ ಇವಾಗ ಸದ್ಯಕ್ಕೆ ದೇವರ ಬೆಟ್ಟ ಕರ್ಕೊಂಡವ್ರೆ ಚಂದ ಇರ. ಇಲ್ಲಿ ದಾರಿ ಕ್ರೇಜಿ ಗುರು. ಏನಿದಿಲ್ಲೇ ಎಂಡ್ ಆಗ್ಬಿಡುತ್ತಾ? ಇಲ್ಲ ಇಲ್ಲ ಗುರು, ಇದೆ ಕ್ರೇಜಿ ಕ್ರೇಜಿ. ಬೆಳಗ್ಗೆ ಹಿಂಗೆ ಆಫ್ ರೋಡ್ ಅಡ್ವೆಂಚರ್ ಎಲ್ಲ ಮಾಡ್ಕೊಂಡು ಓಡಾಡ್ಕೊಂಡು ಎಂಜಾಯ್ ಮಾಡಬೇಕು ಅಂದ್ರೆ ನೋಡಿ ಗಾಯ್ಸ್, ಒಂದು ಆಫ್ ರೋಡ್ ಅಡ್ವೆಂಚರ್ ಗಾಡಿ ತಗೊಳ್ಳೇಬೇಕು. ಎಲ್ ಬೇಕು ಹೆಂಗ್ ಬೇಕು ಹೋಗ್ಬೋದು ನೀವು. ಯಾವತ್ತು ಏನು ಅಡೆತಡೆಗಳೇ ಇರಲ್ಲ. ಅಣ್ಣ ದೇವರ ಬೆಟ್ಟ ಹಂಗ ಹೇಳುಗರು, ಈ ಗಾಡಿ ಎಲ್ಲ ಮಾಡೋ ಮಜಾನೇ ಬೇರೆ. ದಿಸ್ ಇಸ್ ಹೌ ಯು ಶುಡ್ ಹಾಪ್ ಇನ್ ಟು ರೈಡ್ ಬ್ರೋ. ಇದೆಲ್ಲ ಮಾಡಿಲ್ಲ ಲೈಫ್ ಅಲ್ಲಿ ವೇಸ್ಟ್ ಬ್ರೋ. ಕೂಡ ಕಾಸು 300 ರೂಪಾಯಿ ತೆಕ್ಕೊಂಡ್ಬರೆ ಹೋಯ್ತೀನಿ. ಒಂದ್ 10 ತೆಂಕೊಂಡ್ರೆ 3 ಸಾವಿರ ಬರುತ್ತೆ ನೋಡಿ. ಚೇಂಜ್ ಆಗುತ್ತೆ ನೋಡೋಣ. ಹಿಂಗೆ 3 ಕಿಲೋಮೀಟರ್ ಹೋಗ್ರಿ ಅಂತ ಹೇಳಿದಾರೆ ನಮ್ಗೊಬ್ರು ಇಲ್ಲಿ ಲೋಕಲ್ ಐಟ್. ಅವ್ರ ಮಾತು ಕೇಳುವ. ಯಾಕೆ ಬೇಕು ಸುಮ್ನೆ ಅವ್ರ ಎದುರು ಹಾಕೊಂಡು ಅವ್ರ ಜಾಗದಲ್ಲಿ ಓಡಾಡೋದು. ನಿಜ ವ್ಯೂಗಳು ಮಾತ್ರ ಕ್ರೇಜಿ ಇದೆ. ತಂಪಾದ ಗಾಳಿ ಬೆಳಗ್ಗೆ. ನಾನು ಎಕ್ಸ್ಪ್ಲೇನ್ ಮಾಡೋದ್ ಬೇಡ, ವೆದರ್ ನೋಡಿ ನೀವೇ, ಜಾಗ ನೋಡಿ ನೀವೇ, ನಿಮ್ಗೆ ಅರ್ಥ ಆಗುತ್ತೆ. ಇದು ಹಿಂಗೆಂಗೋ ಹೋಗು ಅಂತಾರೆ. ಇವಾಗ ಹೋಗುವ, ನಾವ್ ಮ್ಯಾಪ್ ಹೇಳ್ದಂಗೆ ಕೇಳುವ. ಎಲ್ಲೆಲ್ಲ ನಂಬ್ಕೊಂಡು ಹೋಗಿದ್ದೀವಿ ಹೋಗಲ್ಲಮ್ಮ ನಿನ್ನ. ಇದು ಯಾವ್ದೋ ದೇವರ ಬೆಟ್ಟ 20 ಕಿಲೋಮೀಟರ್ ದೂರದಲ್ಲಿ ಇರೋದಕ್ಕೆ ಹೋಗಲ್ಲ ಅಂತೀವಲ್ಲ. ಇಲ್ಲಿ ನೋಡಪ್ಪ, ಅಡಿಯಲ್ಲಿ ಬರ್ತಾವ ಹುಡುಗ ಗಾಡಿ ಹೊಡಿಸ್ಕೊಂಡ್ರ ಅದು ಬರೆಯಾಗಿ. ನಾವು ಹಿಂಗೆ ಚಿಕ್ಕ ವಯಸ್ಸಲ್ಲಿ ಕಲ್ತಿರಿ ಗಾಡಿ. ಅಪ್ಪನ ಹತ್ರ ಅಲ್ಲಿ ಇಲ್ಲಿ ಆಲಿಸ್ಕೊಳ್ಳೋದು, ತೊಗೊಂಬತ್ತೀವಿ, ಕೊಡು 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 ಅಂತ ಹಠ ಮಾಡ್ಬಿಟ್ಟು ದವ್ ಮಾಡಿ ನೈಸ್ ಮಾಡಿ ಇಸ್ಕೊಳ್ಳೋದು. ಆಮೇಲೆ ನೋಡಿದ್ರೆ ಈ ತರ ಬಿಡ್ಸಾಕೋದು. ಇದೆಲ್ಲ ಕಾಮನ್. ಹುಡುಗರು ಅಂದ್ಮೇಲೆ ಇದೆಲ್ಲ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನೀವು ಗಂಡಸರಾಗಿದ್ದೇವೆ. ನೋ ಆಫೆನ್ಸ್ ಗೈಸ್. ರೋಡ್ ಮಾತ್ರ ಏನೇ ಹೇಳಿ, ನೀವು ಅಡ್ವೆಂಚರ್ ಇಲ್ಲ ಅಂದ್ರೆ ಯಾವ್ದಾನ ಬೇರೆ ಗಾಡಿಗಳಲ್ಲಿ ಬಂದ್ರೆ ಸರ್ ಮೆತ್ತಗ್ ಬಂದ್ರೇನೆ ಒಳ್ಳೇದು. ಎಲ್ಲಂದ್ರಲ್ಲಿ ಹಳ್ಳ ಐತೆ, ಎಳ್ಳಾಡದ ಗಾಡಿ. ಸೀರಿಯಸ್ ಆಗಿ ನಾನ್ 3 ತಿಂಗಳು ಮುಗಿತಾ ಬಂತು ಈ ಗಾಡಿ ತಗೊಂಡ್. 3 ತಿಂಗಳು ಆಗಿಲ್ಲ, ಇನ್ನೂ 2 months 20 days ಆಗಿದೆ. ಬಟ್ ಈ ಗಾಡಿ ನಂಗೆ ಕೊಟ್ಟಿರೋ ಫೀಲ್ 1% ರಿಗ್ರೆಟ್ ಇಲ್ಲ ಗುರು. ನಂಗೆ ಎಲ್ಲಿ ಹೋಗ್ತೀನೋ ಅಲ್ಲಿ ಬರುತ್ತೆ, ಹೆಂಗ್ ಹತ್ತಿಸ್ತೀನೋ ಹಂಗ್ ಹತ್ತುತ್ತೆ. ಒಂಥರ ನೋಡಕ್ ಹೋದ್ರೆ ಕ್ರೇಜಿ. ಇವಾಗ ನೋಡಿದ್ರ ಅಲ್ಲಿ ಏನಾಯ್ತು, ಇಲ್ಲ ನೋಡಪ್ಪ ಇಲ್ಲಿ ರೈಟ್ ಸೈಡ್ ಅಲ್ಲಿ ಫುಲ್ ಮಣ್ಣು, ಲೆಫ್ಟ್ ಅಲ್ಲಿ ಫುಲ್ ಏನಂತಾರೆ ಇದನ್ನ, ನರ್ಸರಿ. ಪಿನ್ ಕರ್ವ್ಸ್. ನಮ್ ಗಾಡಿ ಯಾವ್ದಕ್ಕೂ ಜಗಲ್ಲ ಗಾಯ್ಸ್. ನಿಜ. ನನ್ಗಂತೂ ಇತ್ತೀಚೆಗೆ ತುಂಬಾ ಆಪ್ಷನ್ಸ್ ಟ್ರೈ ಮಾಡ್ಬಿಟ್ಟೆ. ನಾನು ನಿಮಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳ್ದಂಗೆ ನನ್ನ ಹತ್ರ ಇದ್ದಿದ್ದು MT-15 ಅಲ್ಲ. ಸೊ ನನಗೆ ಸಾಕಾಗಿತ್ತು ಪವರ್ ಸ್ಪೀಡ್ ಸುಮ್ನೆ ಓಡಿಸೋದು. ಅಂದ್ರೆ ಆ ಸೆಗ್ಮೆಂಟ್ ಅಲ್ಲೇ, ನಾನೇನ್ ಸೂಪರ್ ಬೈಕ್ಗೆಲ್ಲ ಕಂಪೇರ್ ಮಾಡ್ತಾ ಇಲ್ಲ, ಸೆಗ್ಮೆಂಟ್ ಅಲ್ಲಿ ಬೀಸ್ಟ್ ಇತ್ತು. M10 ಸುಮ್ನೆ ಮಾಸ್ಟರ್ ಆಫ್ ಟಾರ್ಕ್ ಅನ್ನಲ್ಲ ಗುರು. ಗಾಡಿ ಆ ಗಾಡಿಯಲ್ಲಿ ಭಾರನೇ ಇಲ್ಲ, ವೆಯ್ಟೇ ಇಲ್ಲ ಆ ಗಾಡಿ. ಆ ಗಾಡಿ ಬಂದು 135 kg 140 kg ಇರ್ಬೇಕೇನೋ. ಒಬ್ಬ ಬಾಗರು ತಗೋ. ಇದ್ರಲ್ಲಿ ಇನ್ನೊಂದು ನನ್ನಷ್ಟು ಕೂತಿರೋ ಒಂದು ವೆಯ್ಟ್ ಜಾಸ್ತಿ ಇದೆ. 180 ಏನೋ ಇದೆ. ಇದು 184 190. ಬಟ್ ಏನೇ ಹೇಳಿ, ಆ ಮೇನ್ ರೋಡ್ ಅಲ್ಲಿ ಹೋಗಿದ್ರೆ ಇಷ್ಟು ಚೆನ್ನಾಗಿ ಬರ್ತಾ ಇರ್ಲಿಲ್ಲ, ಇಷ್ಟು ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ. ರೈಟ್ ಸೈಡ್ ರೋಡ್ ಚೆನ್ನಾಗಿ ಕಾಣ್ತಾ ಇದೆ, ಹಿಂಗೆ ಹೋಗುವಂತ ಇದೆ.
ಹೋಗೋಣ. ಏನ್ ಹೇಳಿ ಗಾಯ್ಸ್, ಈ ಊರ್ ಜನನೇ ನಮ್ ಹಿಂದುತ್ವ ಕಾಪಾಡೋದು ನೋಡ್ರಿ. ಒಂದ್ ಹಳ್ಳಿಯಲ್ಲಿ ಗಲ್ಲಿಯಿಂದ ಗಲ್ಲಿಗೆ ಒಂದ್ 5 ದೇವಸ್ಥಾನಗಳು ಇರುತ್ತೆ. ನಮ್ ಸಿಟಿಯಲ್ಲಿ ಲೆಫ್ಟ್ ಅಲ್ಲಿ ದೇವಸ್ಥಾನ, ರೈಟ್ ಅಲ್ಲಿ ಮಸೀದಿ, ಮುಂದೆ ಚರ್ಚ್ ಇರುತ್ತೆ. ಏನ್ ಮಾಡಕ್ಕಾಗಲ್ಲ. ಆದ್ರೂ ಸುಮ್ನೆ ಆರನೇ ಗೆರೆಗೆ ಹಾಕೊಂಡು ಹೋಗ್ತಾ ಇದ್ರೆ ಸಾಕು, ಎಕ್ಸ್ಲೇಟರ್ ಕೊಡೋದ್ ಬಿಡೋದು, ಹೋಗ್ತಾ ಇರುತ್ತೆ. ಇವಾಗ ಇಲ್ಲೆಲ್ಲೋ ರೈಟ್ ತಗೊಬೇಕು, ಗೊತ್ತಿರಂಗಿಲ್ಲೇನೋ ಅಥವಾ ಇಲ್ಲೆಲ್ಲೋ ಅನ್ಸುತ್ತೆ. ನನ್ನ ಪ್ರಕಾರ ಬೆಟ್ಟ ಆ ಕಡೆ ಕಾಣ್ತು. ಸೊ ಒಂಚೂರು ತಲೆ ಓಡಿಸಿ ಇಲ್ಲಿ ರೈಟ್ ತಗೋಣ. ಬಂದ್ವಿ ಗಾಯ್ಸ್. ನಾವು ಇವಾಗ ದೇವರ ಬೆಟ್ಟಕ್ಕೆ ಬಂದಿದೀವಿ. ಓಹೋ, ನಾನು ಬೆಟ್ಟ ಫುಲ್ ಕಾಡು ಅನ್ಕೊಂಡೆ. ಇದು ಊರಿಂದನೇ ಬೆಟ್ಟ ಶುರು ಆಗೋದು. ಖರೀ ಇದೆ, ಏನೇ ಹೇಳ್ರಿ, ಈ ತರ ಇರ್ಬೇಕು ಜಾಗ. ಹಸು ಬಾಲದಲ್ಲಿ ಬೀಸುತ್ತಿದೆ. ಇಲ್ಲಿ ಈಗ ನಾವು ದೇವರ ಬೆಟ್ಟಕ್ಕೆ ಬಂದಿದ್ದೀವಿ. ಅಂಡ್ ಇದು ಎಂಟ್ರನ್ಸ್ ಅನ್ಸುತ್ತೆ. ಇಲ್ಲಿಂದ ನಾವು ಬೈಕ್ ತಗೊಂಡು ತಾತ ಹೋದಂಗೆ ಹೋಗೋಣ ಅಂತ ಹೊರಟೆ. ಬಟ್ ಇಲ್ಲಿ ಮುಂದೆ ರೋಡ್ ಇದೆಯಲ್ಲೋ ಗೊತ್ತಿಲ್ಲ. ಓ, ಇಲ್ಲಿ ರೋಡ್ ಇಲ್ಲ ಗುರು, ಡೆಡ್ ಎಂಡ್ ಇದು. ವ್ಯೂ ಪಾಯಿಂಟ್ ಲೊಕೇಶನ್ ಬೇರೆ ಇಲ್ಲೇ ಖಾಲಿ ಆಗೋಯ್ತು. ಅಂದ್ರೆ ಅದಕ್ಕೆ ಲೊಕೇಶನ್ ಖಾಲಿ ಆಗೋಯ್ತು, ಅದ್ರ ಹತ್ರ ತೋರ್ಸಕ್ಕೆ ದಾರಿ ಡಿಸ್ಟೆನ್ಸ್. ಅಣ್ಣ, ದೇವರ ಬೆಟ್ಟ ಹತ್ತದ ಹೆಂಗ್, ಎಲ್ಲಿಂದ ಹೋಗ್ಬೇಕು? ಹೆಂಗ್ ಅಲ್ಲ, ಬೆಟ್ಟ ಹತ್ತದ ಹೆಂಗೆ? ಹಾ ಹಾ ಹಾ, ಹೌದಾ? ಸರ್ ಹೇಳ್ದಂಗೆ ನಾವಿಲ್ಲಿ ಒಂದ್ ರೌಂಡ್ ಗಾಡಿ ಹಾಕಿ ನೆಮ್ಮದಿಯಾಗಿ ಹೊರಡೋಣ ಅಂತ ನಿಂತಿದೀವಿ. ಒಂದು ಬೋರ್ಡ್ ಇಂದ ಇದ್ದಿಯಂತೆ ದಾರಿ ನೋಡುವ ಫ್ರೆಂಡ್ಸ್. ಇವಾಗ ನಿಮ್ಗೆಲ್ಲರಿಗೂ ನಾನು ಬ್ಲಾಗ್ನ ಉಲ್ಟಾ ಶಿಫ್ಟ್